ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾಚಾರ್ಯರ ಖಂಡನತ್ರಯ ಎಂಬ ಗ್ರಂಥದ 3 ಗ್ರಂಥಗಳ ಮಧ್ಯದಲ್ಲಿ ಉಪಾಧಿ ಖಂಡನ ಎಂಬುವಂತಹ ಒಂದು ಗ್ರಂಥ, ಅದು ವಿಚಿತ್ರವಾದ ರೀತಿಯಲ್ಲಿ ಮಾಯಾವಾದಿಗಳು ಹೇಳುವಂತಹ ತತ್ವಗಳನ್ನು ಖಂಡನೆ ಮಾಡುವ ಮುಖಾಂತರವಾಗಿ ಸರಿಯಾದ ತತ್ವವನ್ನು ತಿಳಿಸಿಕೊಡುವಂತಹ ಗ್ರಂಥ. ಅಲ್ಲಿ ಅಜ್ಞಾನ ಎನ್ನುವುದು ಯಾರಿಗೆ ಹೇಳ್ತೀರಿ ಇತ್ಯಾದಿ ಪ್ರಶ್ನೆಗಳನ್ನು ಮಾಡಿಕೊಂಡು, ಆಗ ಅಜ್ಞಾನ ಎನ್ನುವುದು ಉಪಾಧಿ ನಿಮಿತ್ತಕವಾಗಿ ಬರ್ತದೆಯೋ ಸ್ವಭಾವತಃ ಇದೆಯೋ ಅಂತ ಪ್ರಶ್ನೆಯೆಲ್ಲ ಮಾಡಿದಾಗ ಚಕ್ರಕಾಪತ್ತಿ, ಅನವಸ್ಥಿತಿ, ಅನ್ಯೋನ್ಯ ಆಶ್ರಯ ಇತ್ಯಾದಿಗಳನ್ನು ತಿಳಿಸಿಕೊಟ್ಟು, ಆಕಾಶಾದಿಗಳಲ್ಲಿ ಭೇದ ಇದೆಯೋ ಇಲ್ಲೋ ವಿದ್ಯಮಾನಸ್ಸ ಭೇದಸ್ಸ ಜ್ಞಾಪಕೋ ನೈವಕಾರಕಃ, ಈ ಉಪಾಧಿ ಎನ್ನುವುದು ಬಂದು ಇರುವ ಭೇದವನ್ನು ತಿಳಿಸಿಕೊಡುತ್ತದೆ ಹೊರತು ಹೊಸದಾಗಿ ಜ್ಞಾಪಕವಾಗುವುದಿಲ್ಲ. ಆದ್ದರಿಂದ ಆ ಮೂಢಬುದ್ಧಿವ್ಯಪೇಕ್ಷೆಯ ಭೇದ ಎನ್ನುವುದು ಹುಟ್ಟಿದ್ದು ಎನ್ನುವುದಾಗಿ ಹೇಳುತ್ತಾರೆ. ಹಾಗಲ್ಲ ಹೇಳಬಾರದು. ಏಕದೇಶದ ಸಂಬಂಧವಾಗ್ತದೆಯೋ ಸರ್ವ ಆಕಾಶದ ಸಂಬಂಧವಾಗ್ತದೆಯೋ ಅಂತೆಲ್ಲ ಪ್ರಶ್ನೆಯನ್ನು ಮಾಡಿ, ಏಕದೇಶದ ಸಂಬಂಧವಾಗ್ತದೆ ಅಂತಂದರೆ ಅನವಸ್ಥಾರೂಪವಾದಂತಹ ದೋಷಗಳು ಬರ್ತದೆ ಇತ್ಯಾದಿಗಳನ್ನು ಸರ್ವಕ್ಕೂ ಈ ಉಪಾಧಿಯ ಸಂಬಂಧ ಆಗಲಿಕ್ಕೆ ಸಾಧ್ಯವಿಲ್ಲ ಇತ್ಯಾದಿಗಳನ್ನು ಹೇಳ್ತಾರೆ. ಅದಾದ ಮೇಲೆ ಸುಖ ದುಃಖಾದಿ ಭೋಗಗಳು, ಇದು ಸ್ವರೂಪದ ಐಕ್ಯವನ್ನು ಹೇಳಿದರೆ ಇದು ಹೇಗೆ ಹೇಳಲಿಕ್ಕೆ ಸಾಧ್ಯ? ಹಸ್ತಪಾದಾದಿಗೋ ಯಥಾ ಇತ್ಯಾದಿ ಪ್ರಮಾಣಗಳನ್ನು ಕೊಡ್ತಾರೆ. ಅಂದರೆ ಐಕ್ಯ ಎನ್ನುವುದು ಹೇಗೆ ಹೇಳ್ತೀರಿ? ಐಕ್ಯವನ್ನು ಹೇಳಬೇಕಾದರೆ ನಮಗೆ ಪ್ರತ್ಯೇಕವಾದಂತಹ ರೀತಿಯಲ್ಲಿ ಅನುಸಂಧಾನಗಳು ಬರ್ತದೆ. ದೇವರಿಗೆ ಇರುವಂತಹದ್ದು ಸುಖ ದುಃಖಾದಿಗಳು ನಮಗೆ ಬರಬೇಕು, ನಮಗೆ ಬರುವಂತಹ ಸುಖ ದುಃಖಾದಿಗಳು ಅದು ಭಗವಂತನಿಗೆ ಹೋಗಬೇಕಾಗ್ತದೆ ಇತ್ಯಾದಿ ವಿಷಯಗಳನ್ನೆಲ್ಲ ತಿಳಿಸಿಕೊಡ್ತಾರೆ. ಅದಾದ ಮೇಲೆ ಸಂಶ್ಲಿಷ್ಟ ಉಪಾಧಿ, ವಿಶ್ಲಿಷ್ಟ ಉಪಾಧಿ ಇತ್ಯಾದಿ ರೀತಿಗಳಲ್ಲಿ ಪ್ರಶ್ನೆಯನ್ನು ಮಾಡಿಕೊಂಡು ಅವರು ಆ ಅನುಸಂಧಾನ ಅಂದರೆ ಭೋಗದ ಅನುಸಂಧಾನ, ಸುಖ ದುಃಖಗಳ ಅನುಸಂಧಾನ ಯಾವ ರೀತಿಯಾಗಿ ಬರಲಿಕ್ಕೆ ಸಾಧ್ಯ ಇತ್ಯಾದಿ ಪ್ರಶ್ನೆಗಳನ್ನು ಮಾಡಿದಾಗ ಉತ್ತರವನ್ನು ಕೊಟ್ಟು, ಪರಸ್ಪರವಾಗಿ ಜೀವರಲ್ಲಿ ಭೇದವಿದೆ, ಈಶ್ವರನಿಗೂ ಮತ್ತು ಜೀವರಿಗೂ ಭೇದ ಎನ್ನುವುದು ಇದೆ, ಜೀವೇಶ್ವರ ಭೇದ ಎನ್ನುವುದು ಪ್ರತ್ಯಕ್ಷದಿಂದ ಸಿದ್ಧವಾಗಿದೆ. ಜೀವೇಶ್ವರ ಭೇದವಾದ ಸಾಧಕವಾದ ಅನುಮಾನ, ಅವುಗಳಲ್ಲಿ ಅಸಿದ್ಧಿ ಮೊದಲಾದ ದೋಷಗಳನ್ನು ಕೊಟ್ಟರೆ ಅದನ್ನು ಪರಿಹಾರವನ್ನು ಕೂಡ ಮಾಡ್ತಾರೆ. ಭೇದ ಎನ್ನುವುದು ಧರ್ಮೀಸ್ವರೂಪವಾಗಿದೆ ಅಂತೆನ್ನುವುದನ್ನು ಸಾಧನೆ ಮಾಡ್ತಾರೆ. ಈಶ್ವರಗತವಾದಂತಹ ಸರ್ವಜ್ಞತ್ವಾದಿ ಗುಣಗಳು ಏನಿದೆ ಇದು ಸತ್ಯವಾದದ್ದು. ಸರ್ವಜ್ಞತ್ವಾದಿ ಗುಣಗಳು ಎಲ್ಲವೂ ಕೂಡ ಭಗವಂತನಲ್ಲಿ ಇರೋದು ಸುಳ್ಳಲ್ಲ. ಸರ್ವಜ್ಞ, ಸರ್ವಕರ್ತ, ಸತ್ಯತ್ವ, ಜ್ಞಾನತ್ವ, ಆನಂದತ್ವ ಇತ್ಯಾದಿ ಎಲ್ಲ ಧರ್ಮಗಳು ಕೂಡ ಶ್ರುತಿಯಿಂದ ಪ್ರತಿಪಾದಿತವಾದದ್ದರಿಂದ ಅವುಗಳನ್ನು ಸುಳ್ಳು ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೀಗೆಲ್ಲ ಖಂಡನೆಯನ್ನು ಮಾಡಿ ಒಟ್ಟು ಆ ಸಿದ್ಧಾಂತದಲ್ಲಿ ಉಪಾಧಿ ಎನ್ನುವುದು ಹೇಗೆ ಹೇಳ್ತಾರೆ, ಆ ಉಪಾಧಿ ಎನ್ನುವುದನ್ನು ಖಂಡನೆ ಮಾಡ್ತಾರೆ. ಭಾಸ್ಕರಾಚಾರ್ಯರ ಮತ, ಮಾಯಾವಾದಿಗಳ ಮತ, ಇದೆಲ್ಲವನ್ನೂ ಕೂಡ ನೈಯಾಯಿಕರ ಮತ, ಇವರ ಮತವನ್ನೆಲ್ಲವನ್ನೂ ಕೂಡ ಖಂಡನೆ ಮಾಡ್ತಾರೆ. ಅಂತಹ ಆ ಉಪಾಧಿ ಖಂಡನದಲ್ಲಿ ಎಷ್ಟೆಷ್ಟೋ ವಿಷಯಗಳನ್ನು, ಸೂಕ್ಷ್ಮವಾದ ವಿಷಯಗಳನ್ನು, ಸೌಭರ್ಯ ಋಷಿಗಳನ್ನು ಉದಾಹರಣೆ ಕೊಡುವ ಮುಖಾಂತರವಾಗಿ ಆ ಸಂಶ್ಲಿಷ್ಟ ಉಪಾಧಿ, ವಿಶ್ಲಿಷ್ಟ ಉಪಾಧಿ ಇವುಗಳನ್ನು ಸಾಧನೆಯನ್ನು ಮಾಡಿ ತೋರಿಸಿದ್ದಾರೆ. ಆದ್ದರಿಂದ ಇಂತಹ ಈ ಉಪಾಧಿ ಖಂಡನ ಎನ್ನುವುದು ವಿಶೇಷವಾದ ರೀತಿಯಲ್ಲಿ ಅಧ್ಯಯನ ಮಾಡಬೇಕು. ಇದಕ್ಕೆ ವ್ಯಾಸರಾಜರು ಕೂಡ ವ್ಯಾಖ್ಯಾನವನ್ನು ಮಾಡಿದ್ದಾರೆ, ಸತ್ಯನಾಥರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ವ್ಯಾಸರಾಜರ ವ್ಯಾಖ್ಯಾನ ಒಂದು ಅಪರೂಪವಾದಂತಹ ರೀತಿಯಲ್ಲಿ
ವಿಶಿಷ್ಟ ಎನ್ನುವುದು ಪದಾರ್ಥಾಂತರ ಅಂತ ಸಮರ್ಥನೆ ಮಾಡ್ತಾರೆ. ಆಮೇಲೆ ಪ್ರಭಾತಃ ಅನಾದಿತ್ವ, ಇವುಗಳನ್ನು ಸ್ವರೂಪತಃ ಅನಾದಿತ್ವ ಇವುಗಳನ್ನು ಸಮರ್ಥನೆ ಮಾಡ್ತಾರೆ. ಭಾವಾಭಾವಗಳ ಅರ್ಥವನ್ನ ಸಮರ್ಥನೆ ಮಾಡ್ತಾರೆ. ಅದಾದ ಮೇಲೆ ಇನ್ನೊಂದು ವಿಚಾರ, ಅಭಾವ ಅಂದ್ರೆ ಏನು, ಭಾವ ಅಂದ್ರೆ ಏನು, ಲಕ್ಷಣವನ್ನು ಹೇಗೆ ಮಾಡಿಕೊಳ್ಳಬೇಕು, ಆ ಲಕ್ಷಣಗಳಿಂದ ಹೇಗೆ ನಾವು ತಿಳಿದುಕೊಳ್ಳೋದು ಇತ್ಯಾದಿಗಳನ್ನ ವ್ಯಾಸರಾಜರು ಆ ಶ್ರೀಮದಾಚಾರ್ಯರ ವ್ಯಾಖ್ಯಾನವಾದ ಟೀಕಾಕೃತ್ಪಾದರ ವ್ಯಾಖ್ಯಾನ, ಆ ಟೀಕಾಕೃತ್ಪಾದರ ಎರಡೆರಡು ಅಕ್ಷರಗಳು, ಆ ಎರಡೆರಡು ಅಕ್ಷರಗಳಿಗೆ ಸುಮಾರು ಒಂದು 4-5 ಪತ್ರಗಳವರೆಗೆ ಅರ್ಥವನ್ನ ಬರಿತಾರೆ. ಟೀಕಾಕೃತ್ಪಾದರ ವಾಕ್ಯ ದಂಡಕುಂಡಲ ಸಂಬಂಧಾತ್ ವಿಶಿಷ್ಟದ್ವಯಸ್ಸೇವ ಉಪತ್ತೇಹೇ ಅಂತ ಒಂದು ವಾಕ್ಯ. ವಿಶಿಷ್ಟದ್ವಯಸ್ಯ ಅಂತ ಹೇಳಿದ್ದಾರೆ. ವಿಶಿಷ್ಟ ಅಂತಂದ್ರೆ ಏನು ಅಂತೆನ್ನುವುದು ಪೂರ್ವಪಕ್ಷರು ಪ್ರಶ್ನೆಯನ್ನು ಮಾಡಿದರೆ, ಅದಕ್ಕೆ ವ್ಯಾಸರಾಜರು ಆ ವಿಶಿಷ್ಟಸ್ಯ, ವಿಶಿಷ್ಟ ಎನ್ನುವಂತಹ 3 ಅಕ್ಷರಕ್ಕೆ ಸುಮಾರು 4-5 ಪತ್ರಗಳು ಅರ್ಥವನ್ನು ಬರೆದು ವಿಶಿಷ್ಟ ಎನ್ನುವುದು ನಮ್ಮ ಮತದಲ್ಲಿ ನಾವು ಒಪ್ಪಿಕೊಂಡಿದ್ದೇವೆ ಅಂತೆನ್ನುವುದಾಗಿ ಸಮರ್ಥನೆಯನ್ನ ವ್ಯಾಸರಾಜರು ಒಂಥರದ ವಿಚಿತ್ರವಾದ ರೀತಿಯಲ್ಲಿ ವ್ಯಾಖ್ಯಾನವನ್ನ ಬರೆದು ಆ ಟೀಕಾಕೃತ್ಪಾದರ ಸೇವೆಯನ್ನ ವಿಲಕ್ಷಣವಾದ ರೀತಿಯಲ್ಲಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ಕಡೆಗೆ ಸ್ವಾತ್ಯಂತಾಭಾವ ಸಮಾನಾಧಿಕರಣತ್ವಂ ಅಂತ ಬರುತ್ತೆ, ಪ್ರದೇಶ ವೃತ್ತಿತ್ವಂ ನಾಮ. ಅದನ್ನ ಮಾಡಿದಾಗ ಅತ್ಯಂತಾಭಾವ ಅನ್ಯೋನ್ಯಾಭಾವ ಎನ್ನುವುದು ಹೇಗೆ ಅದರ ಕಾಲಭೇದೇನ ಹೇಳ್ತಿರೋ ಅಥವಾ ದೇಶಭೇದೇನ ಹೇಳ್ತಿರೋ ಅಂತ ಹೀಗೆ ಅದರ ಬಗ್ಗೆ ಪ್ರಶ್ನೆಯನ್ನು ಮಾಡಿಕೊಂಡು ಉತ್ತರವನ್ನು ಕೊಡ್ತಾರೆ. ಆಮೇಲೆ ಅವಯವದಿಂದ ಅತಿರಿಕ್ತವಾದಂತಹ ಅಂಶವನ್ನು ಸಮರ್ಥನೆ ಮಾಡ್ತಾರೆ ಅದ್ಭುತವಾಗಿ. ಅದು ಕೂಡ ಸಾಮಾನ್ಯ ಟೀಕಾಕೃತ್ಪಾದರ 2 ಅಕ್ಷರಗಳ ವಾಕ್ಯ, ಆ 2 ಅಕ್ಷರ ವಾಕ್ಯವನ್ನ ಇಟ್ಟುಕೊಂಡು ಶ್ರೀಮದಾಚಾರ್ಯರ ವಾಕ್ಯವನ್ನ ಟೀಕಾಕೃತ್ಪಾದರು ವ್ಯಾಖ್ಯಾನ ಮಾಡಿದರೆ, ಟೀಕಾಕೃತ್ಪಾದರ ವಾಕ್ಯವನ್ನ 2 ಅಕ್ಷರಗಳನ್ನ ಇವರು ವ್ಯಾಸರಾಜರು ಸಮರ್ಥನೆಯನ್ನು ಮಾಡಿಕೊಡ್ತಾರೆ. ಆಕಾಶ ಸಾವಯತ್ವೇನ ಅನಿತ್ಯತ್ವಂ ಸ್ಯಾತ್ ಅಂತ ಪ್ರಶ್ನೆಯು ಬಂದಾಗ, ಸಂಶತ್ವೇಪಿ ಸಾವಯವತ್ವಾಭಾವೇನ ಅಪಾದಕ ಸಿದ್ಧೇ ವ್ಯಾಹತಮೇತತ್ ಅಂತ ಅದಕ್ಕೆ ಉತ್ತರವನ್ನು ಕೊಟ್ಟರೆ ಅದು ಇಲ್ಲ ಅಂತ ಪ್ರಶ್ನೆಯನ್ನು ಮಾಡಿಕೊಂಡು, ಅಂಶ ಅಂದ್ರೆ ಏನು, ಉಪಾದಾನ ಪರಪರ್ಯಾಯ ಅವಯವಾಹ ಇತ್ಯಭಿಮಾನಃ ಕಿಂವಾ ತದ್ ವ್ಯಾಪ್ತಾಹ ಅಂತ ಪ್ರಶ್ನೆಯನ್ನು ಹೀಗೆ ಮಾಡಿಕೊಂಡು ಆ ಅವಯವದ ಸಮರ್ಥನೆಯನ್ನು ಕೂಡ ಇಲ್ಲಿ ತಿಳಿಸಿಕೊಡ್ತಾರೆ. ಹಾಗೆ ಕೆಲವು ನಮ್ಮ ಮತದ ಪದಾರ್ಥಗಳನ್ನ, ಭಾವಾಭಾವಗಳ ಲಕ್ಷಣವನ್ನ, ಅನುಸಂಧಾನ ಎನ್ನುವಂತಹ ಶಬ್ದದ ಅರ್ಥವನ್ನ ಹೀಗೆ ಒಂದೊಂದು ರೀತಿಯಲ್ಲಿ ವಿಲಕ್ಷಣವಾಗಿ ವ್ಯಾಸರಾಜರು ಇಂತಹ ಉಪಾಧಿಖಂಡನಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದು ಒಂದೊಂದು ಕೂಡ ಅಷ್ಟು ಸೂಕ್ತವಾಗಿ ಪ್ರಮಾಣಗಳ ಬದ್ಧವಾಗಿ ಟೀಕಾಕೃತ್ಪಾದರ ವಾಕ್ಯದ ಆ ಜೋಡಣೆ, ಅವುಗಳ ಶಬ್ದದ ಅರ್ಥವನ್ನ ಅವರು ಮಾಡಿಕೊಟ್ಟಿದ್ದಾರೆ. ಹೀಗೆ ಆ ಉಪಾಧಿಖಂಡನಕ್ಕೆ ಶ್ರೀಮದಾಚಾರ್ಯರ ವಾಕ್ಯಗಳಿಗೆ ಟೀಕಾಕೃತ್ಪಾದರ ವಾಕ್ಯಕ್ಕೆ ವ್ಯಾಸರಾಜರು ಅರ್ಥವನ್ನು ಬರೆದು ಆ ಪರಸ್ಪರವಾಗಿ ಜೀವರಲ್ಲಿ ಭೇದ, ಜೀವೇಶ್ವರರಲ್ಲಿ ಭೇದ ಇತ್ಯಾದಿಗಳನ್ನ ಸ್ಪಷ್ಟವಾಗಿ ನಿರೂಪಣೆಯನ್ನ ಮಾಡ್ತಾರೆ. ಹಾಗೆ ಇನ್ನೊಂದು ಕಡೆಗೆ ಟೀಕಾಕೃತ್ಪಾದರು ಒಂದು ವಾಕ್ಯದ ಪ್ರಯೋಗವನ್ನ ಮಾಡಿದ್ದಾರೆ. ಭಾವ ವಿತ್ಪಾದನ ಭೇದಾತ್ ಸಾಧಕ ಬಾಧಕ ಭಾವಾಭಾವ ಉತ್ಪಾದನ ಭೇದೇನ ದ್ವಿವಿಧಂ ಅಂತ ಇಷ್ಟೇ. ಅಲ್ಲಿ ಆ ಭಾವಾಭಾವ ಎನ್ನುವ ಪದವನ್ನು ತೆಗೆದುಕೊಂಡು ಭಾವತ್ವ ಅಂದ್ರೆ ಏನು, ಅಭಾವತ್ವ ಅಂದ್ರೆ ಏನು ಎನ್ನುವುದಾಗಿ ಸಮರ್ಥನೆಯನ್ನ ಮಾಡಿಕೊಟ್ಟಿದ್ದಾರೆ. ಭಾವತ್ವ ಅಂದ್ರೆ ಏನು ತಿಳಿದುಕೊಳ್ಳಬೇಕು, ಅಭಾವತ್ವ ಅಂದ್ರೆ ಏನು ಅಂತ ತಿಳಿದುಕೊಳ್ಳಬೇಕು. ಅಭಾವತ್ವ ಅವಚ್ಛಿನ್ನ ಆಧಾರ ನಿರೂಪ್ಯ ಆದೇಯತಾಶ್ರಯ ಅನ್ಯತ್ವ ಪ್ರತಿಯೋಗಿತ್ವಂ
ಭಾವತ್ವಂ ಎನ್ನುವುದಾಗಿ, ಅಭಾವತ್ವಂ ನಾಮ ಸ್ವಪ್ರತಿಯೋಗಿಕ ಅನಿಯೋಗಿ ನಿರ್ವಿಶೇಷ ತಾದಾತ್ಮ್ಯವತ್ ಪ್ರತಿಯೋಗ್ಯ ನಿಯೋಗಿತ್ವಂ ಎನ್ನುವುದಾಗಿ ಅಭಾವತ್ವಂ ಅಂತ ಹೀಗೆ ವಿಲಕ್ಷಣವಾದ ರೀತಿಯಲ್ಲಿ ಭಾವತ್ವ ಅಭಾವತ್ವಗಳ ಬಗ್ಗೆ ಹೇಳಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ವಾಕ್ಯವು ಕೂಡ ಬರ್ತದೆ, ಪ್ರತಿಯೋಗಿನಷ್ಟ ಸ್ಮರಣಮಪೇಕ್ಷತೆ ಅಂತ ಟೀಕಾಕೃತ್ಪಾದರ ವಾಕ್ಯ. ಅಲ್ಲಿ ಸ್ಮರಣಂ ಅಂತ ಇಷ್ಟೇ ಟೀಕಾಕೃತ್ಪಾದರು ಹೇಳಿದ್ದಾರೆ. ಸ್ಮರಣಂ ಅಂತ ಹೇಳಿದಾಗ ಆ ಸ್ಮರಣ ಅಂದ್ರೆ ಏನು, ಆ ಸ್ಮರಣದ ಲಕ್ಷಣ ಏನು, ಸ್ಮರಣ ಮಾತ್ರೇಣ ಅಂತ ಹೇಳಿದ್ದೀರಲ್ಲ, ಅಲ್ಲಿ ಯಾವ ರೀತಿಯಾದ ಸ್ಮರಣತ್ವ, ಜ್ಞಾನ ಜನ್ಯ ಜ್ಞಾನತ್ವಂ ಅನಿತ್ಯ ಜ್ಞಾನ ಜನ್ಯ ಜ್ಞಾನತ್ವಂ ಇತ್ಯಾದಿ ವಿಕಲ್ಪಗಳನ್ನು ಮಾಡಿ ನಮ್ಮ ಮತದ ರೀತಿಯಾಗಿ ಸ್ಮೃತಿಯ ಲಕ್ಷಣವನ್ನು ತಿಳಿಸಿಕೊಡ್ತಾರೆ. ಸಂಸ್ಕಾರ ಮಾತ್ರ ರೂಪಾಯ ಮನಸೋ ವ್ಯಾಪೃತಿಸ್ತತ ಮನ್ಯಂತೆ ಸ್ಮರಣಂ ಜನ್ಯಂ ಜ್ಞಾನಂ ಮಧ್ವಮತಾನುಗಾಹ ಅಂತ ಹೀಗೆ ಅವರು ವಿಲಕ್ಷಣವಾದ ರೀತಿಯಲ್ಲಿ ಇದಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇಂತಹ ಉಪಾಧಿ ಖಂಡನದಿಂದ ಪರರು ಹೇಳುವಂತಹ ಉಪಾಧಿಗಳನ್ನು ಖಂಡನೆಯನ್ನು ಮಾಡಿ ನಮ್ಮ ಮತವನ್ನ ಸಾಧನೆ ಮಾಡಿದಂತಹ ಗ್ರಂಥ ಅದು ಉಪಾಧಿ ಖಂಡನ ಎನ್ನುವುದ ಶ್ರೀಮದಾಚಾರ್ಯರ ಅಪರೂಪವಾದ ವಿಲಕ್ಷಣವಾದ ರೀತಿಯಲ್ಲಿ ಇರುವಂತಹ ಗ್ರಂಥ. ಅಂತಹ ಗ್ರಂಥ, ಅದರ ಅಧ್ಯಯನ ನಮ್ಮ ಬುದ್ಧಿಯನ್ನು ಕೂಡ ವಿಸ್ತಾರವಾಗಿ ಮಾಡಿ ಯೋಚನೆಯನ್ನು ಮಾಡಿ ನಾವು ಕೂಡ ಅದರ ತತ್ವಗಳನ್ನು ಸರಿಯಾದ ರೀತಿ ತಿಳಿದುಕೊಳ್ಳುವಂತೆ ಆ ಗ್ರಂಥ ನಮಗೆ ಉಪಯೋಗವಾಗಿದೆ ಅಂತ ತಿಳಿದುಕೊಳ್ಳಬೇಕು. ಶ್ರೀಕೃಷ್ಣಾರ್ಪಣಮಸ್ತು.